ಇನ್ನ ಈಗ ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವಂತೂ ವ್ಯಕ್ತವಾಗ್ತಾನೇ ಇದೆ. ಸರ್ಕಾರ ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ? ಸರ್ಕಾರ 2 ತಿಂಗಳ ದುಡ್ಡು ಏನಾಯ್ತು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇರುವಾಗಲೇ ಶರವಣ ಅವರು ಆಡಿಟ್ ಜನರಲ್ ಕದ ತಟ್ಟಿದ್ದಾರೆ. ಯೋಜನೆಯ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ. ಶುರುವಾದ ದಿನದಿಂದ ಈವರೆಗೂ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ ಶರವಣ. ಆಡಿಟ್ ವರದಿಯಲ್ಲಿ ಸತ್ಯಾಂಶ ಬಯಲಾಗುತ್ತಾ? ಅಕ್ರಮ ಸಾಬೀತಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕಷ್ಟ ಫೇಕ್. ನನಗೆ ಅನ್ನಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಫೈನಾನ್ಸ್ ಇಲಾಖೆನ ಏನು ನಿಭಾಯಿಸ್ತಾ ಇದ್ದಾರೆ ಅವ್ರ ಮೇಲೇನೆ ಅನುಮಾನ ಬರುವಂತ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರತಕ್ಕಂಥದ್ದು ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ ಇಡೀ ಭಾರತ ದೇಶದ ದೊಡ್ಡ ಹಗರಣ ತರ ಆಗುವಂತ ಒಂದು ಕೆಲಸ ಆಗಬಾರದು. ಅದಕ್ಕೋಸ್ಕರ ನನ್ನ ಕಳಕಳೆಯ ಒಂದು ಕನ್ಸರ್ನಿಂದ ಇವತ್ತು 5,000 ಕೋಟಿ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಯಾವಾಗ ಹೋಯ್ತು. ಇನ್ನ ಈಗ ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವಂತೂ ವ್ಯಕ್ತವಾಗ್ತಾನೇ ಇದೆ. ಸರ್ಕಾರ ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ? ಸರ್ಕಾರ 2 ತಿಂಗಳ ದುಡ್ಡು ಏನಾಯ್ತು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇರುವಾಗಲೇ ಶರವಣ ಅವರು ಆಡಿಟ್ ಜನರಲ್ ಕದ ತಟ್ಟಿದ್ದಾರೆ. ಯೋಜನೆಯ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ. ಶುರುವಾದ ದಿನದಿಂದ ಈವರೆಗೂ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ ಶರವಣ. ಆಡಿಟ್ ವರದಿಯಲ್ಲಿ ಸತ್ಯಾಂಶ ಬಯಲಾಗುತ್ತಾ? ಅಕ್ರಮ ಸಾಬೀತಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕಷ್ಟ ಫೇಕ್. ನನಗೆ ಅನ್ನಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಫೈನಾನ್ಸ್ ಇಲಾಖೆನ ಏನು ನಿಭಾಯಿಸ್ತಾ ಇದ್ದಾರೆ ಅವ್ರ ಮೇಲೇನೆ ಅನುಮಾನ ಬರುವಂತ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರತಕ್ಕಂಥದ್ದು ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ ಇಡೀ ಭಾರತ ದೇಶದ ದೊಡ್ಡ ಹಗರಣ ತರ ಆಗುವಂತ ಒಂದು ಕೆಲಸ ಆಗಬಾರದು. ಅದಕ್ಕೋಸ್ಕರ ನನ್ನ ಕಳಕಳೆಯ ಒಂದು ಕನ್ಸರ್ನಿಂದ ಇವತ್ತು 5,000 ಕೋಟಿ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಯಾವಾಗ ಹೋಯ್ತು. ಇನ್ನ ಈಗ ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವಂತೂ ವ್ಯಕ್ತವಾಗ್ತಾನೇ ಇದೆ. ಸರ್ಕಾರ ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ? ಸರ್ಕಾರ 2 ತಿಂಗಳ ದುಡ್ಡು ಏನಾಯ್ತು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇರುವಾಗಲೇ ಶರವಣ ಅವರು ಆಡಿಟ್ ಜನರಲ್ ಕದ ತಟ್ಟಿದ್ದಾರೆ. ಯೋಜನೆಯ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ. ಶುರುವಾದ ದಿನದಿಂದ ಈವರೆಗೂ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ ಶರವಣ. ಆಡಿಟ್ ವರದಿಯಲ್ಲಿ ಸತ್ಯಾಂಶ ಬಯಲಾಗುತ್ತಾ? ಅಕ್ರಮ ಸಾಬೀತಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕಷ್ಟ ಫೇಕ್. ನನಗೆ ಅನ್ನಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಫೈನಾನ್ಸ್ ಇಲಾಖೆನ ಏನು ನಿಭಾಯಿಸ್ತಾ ಇದ್ದಾರೆ ಅವ್ರ ಮೇಲೇನೆ ಅನುಮಾನ ಬರುವಂತ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರತಕ್ಕಂಥದ್ದು ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ ಇಡೀ ಭಾರತ ದೇಶದ
ದೊಡ್ಡ ಹಗರಣ ತರ ಆಗುವಂತ ಒಂದು ಕೆಲಸ ಆಗಬಾರದು. ಅದಕ್ಕೋಸ್ಕರ ನನ್ನ ಕಳಕಳೆಯ ಒಂದು ಕನಸಿನಿಂದ ಇವತ್ತು 5,000 ಕೋಟಿ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಯಾವಾಗ ಹೋಯ್ತು. ಇನ್ನ ಈಗಾಗಲೇ ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವಂತೂ ವ್ಯಕ್ತವಾಗ್ತಾನೇ ಇದೆ. ಸರ್ಕಾರ ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ? ಸರ್ಕಾರ 2 ತಿಂಗಳ ದುಡ್ಡು ಏನಾಯ್ತು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇರುವಾಗಲೇ ಶರವಣ ಅವರು ಆಡಿಟ್ ಜನರಲ್ ಕದ ತಟ್ಟಿದ್ದಾರೆ. ಯೋಜನೆಯ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ. ಶುರುವಾದ ದಿನದಿಂದ ಈವರೆಗೂ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ ಶರವಣ. ಆಡಿಟ್ ವರದಿಯಲ್ಲಿ ಸತ್ಯಾಂಶ ಬಯಲಾಗುತ್ತಾ? ಅಕ್ರಮ ಸಾಬೀತಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕಷ್ಟ ಫೇಕ್. ನನಗೆ ಅನ್ನಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಫೈನಾನ್ಸ್ ಇಲಾಖೆನ ಏನ್ ನಿಭಾಯಿಸ್ತಾ ಇದ್ದಾರೆ ಅವ್ರ ಮೇಲೇನೆ ಅನುಮಾನ ಬರುವಂತ ರೀತಿಯಲ್ಲಿ ಒಂದೊಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರತಕ್ಕಂಥದ್ದು ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜೊತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ ಇಡೀ ಭಾರತ ದೇಶದ ದೊಡ್ಡ ಹಗರಣ ತರ ಆಗುವಂತ ಒಂದು ಕೆಲಸ ಆಗಬಾರದು. ಅದಕ್ಕೋಸ್ಕರ ನನ್ನ ಕಳಕಳೆಯ ಒಂದು ಕನಸಿನಿಂದ ಇವತ್ತು 5,000 ಕೋಟಿ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಯಾವಾಗ ಹೋಯ್ತು. ಇನ್ನ ಈಗಾಗಲೇ ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವಂತೂ ವ್ಯಕ್ತವಾಗ್ತಾನೇ ಇದೆ. ಸರ್ಕಾರ ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ? ಸರ್ಕಾರ 2 ತಿಂಗಳ ದುಡ್ಡು ಏನಾಯ್ತು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇರುವಾಗಲೇ ಶರವಣ ಅವರು ಆಡಿಟ್ ಜನರಲ್ ಕದ ತಟ್ಟಿದ್ದಾರೆ. ಯೋಜನೆಯ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ. ಶುರುವಾದ ದಿನದಿಂದ ಈವರೆಗೂ ಲೆಕ್ಕ ಪರಿಶೋಧನೆಗೆ ಆಗ್ರಹಿಸಿದ್ದಾರೆ ಶರವಣ. ಆಡಿಟ್ ವರದಿಯಲ್ಲಿ ಸತ್ಯಾಂಶ ಬಯಲಾಗುತ್ತಾ? ಅಕ್ರಮ ಸಾಬೀತಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕಷ್ಟ ಫೇಕ್. ನನಗೆ ಅನ್ನಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಫೈನಾನ್ಸ್ ಇಲಾಖೆನ ಏನ್ ನಿಭಾಯಿಸ್ತಾ ಇದ್ದಾರೆ ಅವ್ರ ಮೇಲೇನೆ ಅನುಮಾನ ಬರುವಂತ ರೀತಿಯಲ್ಲಿ ಒಂದೊಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರತಕ್ಕಂಥದ್ದು ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜೊತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ ಇಡೀ ಭಾರತ ದೇಶದ ದೊಡ್ಡ ಹಗರಣ ತರ ಆಗುವಂತ ಒಂದು ಕೆಲಸ ಆಗಬಾರದು. ಅದಕ್ಕೋಸ್ಕರ ನನ್ನ ಕಳಕಳೆಯ ಒಂದು ಕನಸಿನಿಂದ ಇವತ್ತು 5,000 ಕೋಟಿ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಯಾವಾಗ ಹೋಯ್ತು.